ನಮಸ್ಕಾರ ಗೆಳೆಯರೇ. ಕನ್ನಡ ಚಿತ್ರರಂಗದಲ್ಲಿ ಗ್ಯಾಂಗ್ಸ್ಟರ್ ಸಿನಿಮಾಗಳು ಅಂದರೆ ನಮಗೆ ಮೊದಲ ನೆನಪಾಗುವುದು ಓಂ. ಆದರೆ ಅದೇ ಸಾಲಿನಲ್ಲಿ ನಿಂತು ಹೊಸ ಇತಿಹಾಸ ಸೃಷ್ಟಿಸಿದ ಮತ್ತೊಂದು ಸಿನಿಮಾ ಅಂದರೆ ಅದು ಮಫ್ತಿ. ಬಿಳಿ ಪಂಚೆ, ಕಪ್ಪು ಶರ್ಟ್, ಕಣ್ಣಲ್ಲಿ ಎದುರಾಳಿಯನ್ನು ಸುಟ್ಟು ಹಾಕುವ ಆ ಗಾಂಭೀರ್ಯ, ಅದೇ ನಮ್ಮ ಭೈರತಿ ರಣಗಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಫ್ತಿಯಿಂದ ಹಿಡಿದು ಇತ್ತೀಚೆಗೆ ರಿಲೀಸ್ ಆಗಿರೋ ಪ್ರಿಕ್ವೆಲ್ ಭೈರತಿ ರಣಗಲ್ ವರೆಗಿನ ಕಂಪ್ಲೀಟ್ ಜರ್ನಿ, ಅದರ ಬಜೆಟ್, OTT ರಹಸ್ಯಗಳು ಮತ್ತು ಬಾಕ್ಸ್ ಆಫೀಸ್ ಸುನಾಮಿ ಬಗ್ಗೆ ಮಾತಾಡೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರು ಈ ಭೈರತಿ ರಣಗಲ್? ಇವನ ಬಡವರ ಪಾಲಿನ ದೇವರ ಅಥವಾ ಕಾನೂನು ಮುರಿಯುವ ಒಬ್ಬ ಕ್ರಿಮಿನಲ್ನ? 2017ರಲ್ಲಿ ತೆರೆ ಕಂಡ ಮಫ್ತಿ ಸಿನಿಮಾ ಕಡೆ ಸೌತ್ ಇಂಡಸ್ಟ್ರಿಯನ್ನೇ ತಿರುಗಿ ನೋಡುವಂತೆ ಮಾಡಿತ್ತು. ಶಿವಣ್ಣ ಮತ್ತು ಶ್ರೀ ಮುರಳಿ ಕಾಂಬಿನೇಷನ್ ಸೃಷ್ಟಿಸಿದ ಆ ಮ್ಯಾಜಿಕ್ ಈಗ ಭೈರತಿ ರಣಗಲ್ ರೂಪದಲ್ಲಿ ಬಂದು ನಿಂತಿದೆ. ಆದರೆ ಈಗ ಸಿನಿಮಾದ ಹಿಂದೆ ಇರೋ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೆ ಗೊತ್ತಾ? ಈ ಸಿನಿಮಾದ ಅಂದರೆ ಚಿತ್ರದ ಒಟ್ಟು ಬಜೆಟ್ ಎಷ್ಟು? ಅಮೆಜಾನ್ ಪ್ರೈಮ್ನಲ್ಲಿ ಈ ಸಿನಿಮಾ ಯಾವಾಗ ಅಬ್ಬರಿಸಲಿದೆ? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ವಿಡಿಯೋದಲ್ಲಿದೆ. ಮಫ್ತಿ ಫ್ರಾಂಚೈಸಿ ಬಗ್ಗೆ. ಕನ್ನಡದಲ್ಲಿ ಸಿಕ್ವೆಲ್ ಅಥವಾ ಪ್ರಿಕ್ವೆಲ್ ಸಂಸ್ಕೃತಿ ಅಷ್ಟಾಗಿ ಇಲ್ಲಿದ್ದ ಕಾಲದಲ್ಲಿ ಒಂದು ಪಾತ್ರದ ಮೂಲಕ ಇಡೀ ಸಾಮ್ರಾಜ್ಯ ಕಟ್ಟಿಸಿದ ಸಿನಿಮಾ ಇದು. ಶಿವಣ್ಣ ಅವರ ಕೆರಿಯರ್ನಲ್ಲಿ ಈ ಸಿನಿಮಾ ಯಾಕೆ ಸ್ಪೆಷಲ್? ರವಿ ಬಸ್ರೂರ್ ಅವರ BGM ಈ ಸಿನಿಮಾವನ್ನು ಹೇಗೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಯಿತು ಮತ್ತು ಭೈರತಿ ರಣಗಲ್ ಸಿನಿಮಾದ ಕಲೆಕ್ಷನ್ ರಿಪೋರ್ಟ್ ಏನು? ಬನ್ನಿ ಕಂಪ್ಲೀಟ್ ಆಗಿ ಅನಾಲಿಸ್ ಮಾಡೋಣ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಹೊಸ ಅಲೆ ಸೃಷ್ಟಿಸಿದ ಸಿನಿಮಾ ಮಫ್ತಿ ಮತ್ತು ಅದರ ಮುಂದುವರಿದ ಭಾಗ ಪ್ರಿಕ್ವೆಲ್ ಭೈರತಿ ರಣಗಲ್ ಬಗ್ಗೆ. ಕಪ್ಪು ಶರ್ಟ್, ಬಿಳಿ ಪಂಚೆ ತೊಟ್ಟು ಕಣ್ಣಲ್ಲಿ ಬೆಂಕಿ ಉಗುಳುವುದು ಭೈರತಿ ರಣಗಲ್ ಪಾತ್ರದ ಕ್ರೇಜ್ ಆಗಿದೆ ಅಂದರೆ ಇವತ್ತು ಆ ಪಾತ್ರದ ಬಗ್ಗೆ ಕೇಳದ ಕನ್ನಡಿಗನೇ ಇಲ್ಲ. ಬಜೆಟ್ ಮತ್ತು ಮೇಕಿಂಗ್ ಬಗ್ಗೆ ಮಾತಾಡೋದಾದರೆ ಮಫ್ತಿ ಈ ಸಿನಿಮಾವನ್ನು ಸುಮಾರು 10ರಿಂದ 12 ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾಗಿತ್ತು. ಆಗಿನ ಕಾಲಕ್ಕೆ ಇದು ದೊಡ್ಡ ಮೊತ್ತದ ಆ್ಯಕ್ಷನ್ ಸಿನಿಮಾ. ಜಯಣ್ಣ ಮತ್ತು ಭೋಗೇಂದ್ರ ಅವರ ನಿರ್ಮಾಣದಲ್ಲಿ ಬಂದ ಈ ಚಿತ್ರ ತಾಂತ್ರಿಕವಾಗಿ ತುಂಬ ರಿಚ್ ಆಗಿತ್ತು. ಭೈರತಿ ರಣಗಲ್ ಅವರು ಇದು ಪ್ರಿಕ್ವೆಲ್ ಆಗಿದ್ದರಿಂದ ಇದರ ಮೇಲೆ ನಿರೀಕ್ಷೆ ಬೆಟ್ಟದಷ್ಟಿತ್ತು. ಇದನ್ನು ಸ್ವತಃ ಶಿವಣ್ಣ ಅವರ ಪತ್ನಿ ಗೀತಾ ಶಿವರಾಜ್ಕುಮಾರ್ ಅವರ ಸುಮಾರು 25ರಿಂದ 30 ಕೋಟಿ ಬಜೆಟ್ನಲ್ಲಿ ನಿರ್ಮಿಸಿದ್ದಾರೆ. ಅಂದರೆ ಮಫ್ತಿಗಿಂತಲೂ 2ರಷ್ಟು ಹೆಚ್ಚು ಬಜೆಟ್ ಮತ್ತು ಅದುರಿಗಿನ ಚಿತ್ರದಲ್ಲಿದೆ. ಬಿಡುಗಡೆ ಯಾವಾಗ ಆಯಿತು? ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಅಂತ ನೋಡೋದಾದರೆ ಡಿಸೆಂಬರ್ 1, 2017ರಂದು ರಿಲೀಸ್ ಆಗಿ ಮೊದಲ ದಿನವೇ ಭರ್ಜರಿ ಓಪನಿಂಗ್ ಪಡೆಯಿತು. ಒಟ್ಟಾರೆಯಾಗಿ ಇದು 35ರಿಂದ 40 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಎನಿಸಿಕೊಂಡಿತು. ಭೈರತಿ ರಣಗಲ್ ನವೆಂಬರ್ 15, 2024ರಂದು ಬಿಡುಗಡೆಯಾಗಿ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಸದ್ದು ಮಾಡಿದ್ದು. ರಿಲೀಸ್ ಆದ ಮೊದಲ ವಾರದಲ್ಲೇ ಸುಮಾರು 15ರಿಂದ 20 ಕೋಟಿ ಚಾಚಿಕೊಂಡು ಈ ಸಿನಿಮಾ ಲಾಂಗ್ ರನ್ನಲ್ಲಿ ನಿರ್ಮಾಪಕರಿಗೆ ದೊಡ್ಡ ಲಾಭ ತಂದುಕೊಟ್ಟಿದೆ. ಇವತ್ತು ಸಿನಿಮಾ ಥಿಯೇಟರ್ನಲ್ಲಿ ನೋಡೋದೇ ಎಷ್ಟು ಮುಖ್ಯವೋ OTTಯಲ್ಲಿ ನೋಡೋದೇ ಅಷ್ಟೇ ಕ್ರೇಜ್ ಇದೆ. ಮಫ್ತಿ Zee5ನಲ್ಲಿ ಲಭ್ಯವಿದೆ. ಆದರೆ ಸ್ಯಾಟಲೈಟ್ ಹಕ್ಕು ಕೂಡ ಜೀ ಕನ್ನಡ ವಾಹಿನಿಯಲ್ಲಿದೆ. ನರ್ತನ್ ನಿರ್ದೇಶನ, ಒಬ್ಬ ಡೈರೆಕ್ಟರ್, ಇಬ್ಬರು ದೊಡ್ಡ ಸ್ಟಾರ್ಗಳನ್ನು ಶಿವಣ್ಣ ಮತ್ತು ಶ್ರೀ ಮುರಳಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಮಫ್ತಿ ಒಂದು ಪಾಠ ಎನಿಸಬಹುದು. ರವಿ ಬಸ್ರೂರ್ ಸಂಗೀತ BGM ಬಗ್ಗೆ ಮಾತಾಡುವುದಾದರೆ ಈ ಸಿನಿಮಾಗಳ ಸೆಕ್ಷನ್ನಲ್ಲಿ 50ರಷ್ಟು ಪಾಲು ರವಿ ಬಸ್ರೂರ್ ಅವರ BGMಗೆ ಸಲ್ಲುತ್ತೆ. ಭೈರತಿ ರಣಗಲ್ ಎಂಟ್ರಿ ಟೀಮ್ ಇಂದಿಗೂ ಯೂಟ್ಯೂಬ್ ಮತ್ತು ರೀಲ್ಸ್ಗಳಲ್ಲಿ ಟ್ರೆಂಡಿಂಗ್ನಲ್ಲಿದೆ.
ಮತ್ತು ಶಿವಣ್ಣನ ಹೊಸ ಅವತಾರ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಕೆರಿಯರ್ನಲ್ಲಿ ಓಂ ನಂತರ ಅಷ್ಟೇ ಪ್ರಭಾವ ಬೀರಿದ ಪಾತ್ರ ಅಂದರೆ ಅದು ರಣಗಲ್ ಮಾತ್ರ. ಸಿನಿಮಾದಲ್ಲಿ ತೋರಿಸಿರುವ ರಣಪುರ್ ಎಂಬುದು ಕಾಲ್ಪನಿಕ ಊರು, ಆದರೆ ಇದರ ಹೆಚ್ಚಿನ ಭಾಗದ ಚಿತ್ರೀಕರಣ ನಡೆದದ್ದು ಬೆಳಗಾವಿ, ಬಾದಾಮಿ ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನ ಹಳೆಯ ಕಟ್ಟಡಗಳಲ್ಲಿ. ರಾ ಫೀಲ್ ಬರಲು ನೈಸರ್ಗಿಕ ಬೆಳಕನ್ನು ಹೆಚ್ಚಾಗಿ ಬಳಸಲಾಗಿದೆ. ನಿರ್ದೇಶಕ ನರ್ತನ್ ಅವರ ಈ ಸ್ಕ್ರಿಪ್ಟ್ ಸಿದ್ಧಪಡಿಸಿದಾಗ ಅವರ ಗ್ಯಾಂಗ್ಸ್ಟರ್ ಕಥೆಯಾಗಿ ಬರೆದಿದ್ದರು. ಆದರೆ ಶ್ರೀ ಮುರಳಿಯವರು ಮತ್ತು ಶಿವರಾಜ್ ಕುಮಾರ್ ಇಬ್ಬರು ಸೇರಿದಾಗ ಇದು ದೊಡ್ಡ ಮಟ್ಟದ ಮಲ್ಟಿಸ್ಟಾರರ ಸಿನಿಮಾವಾಗಿ ಬದಲಾಯಿತು. ಮಫ್ತಿಗಿಂತ ಮುಂಚೆಯೂ ನರ್ತನ್ ಅವರು ಪ್ರಶಾಂತ್ ನೀಲ್ ಅವರ ಜೊತೆ ಕೆಲಸ ಮಾಡಿದ್ದರಿಂದ ಸಿನಿಮಾದಲ್ಲಿ ಈ KGF ಶೈಲಿಯ ಮೇಕಿಂಗ್ ಕಾಣಬಹುದಂತ ಹೇಳ್ತೇವೆ. ರಣಗಲ್ ಬರುವ ಮುನ್ನ ಕೇಳುವ ಚಪ್ಪಲಿ ಶಬ್ದಕ್ಕೆ ಫ್ಯೂಲಿ ಸೌಂಡ್ ರವಿ ಬಸ್ರೂರವರ ತಿಂಗಳುಗಟ್ಟಲೆ ಕೆಲಸ ಮಾಡಿದ್ದಾರೆ. ಆ ಶಬ್ದ ಜನಗಳಲ್ಲಿ ಒಂದು ರೀತಿಯ ಗಂಭೀರತೆ ಮತ್ತು ಗೌರವ ಹುಟ್ಟಿಸುವಂತೆ ಇರಬೇಕೆಂದು ನಿರ್ದೇಶಕರು ಪಟ್ಟು ಹಿಡಿದಿದ್ದರು. ಇನ್ನು ಬಜೆಟ್ ಗಣಿತ ಬಗ್ಗೆ ಮಾತಾಡುವುದಾದರೆ 15 ಕೋಟಿ ಬಜೆಟ್ನಲ್ಲಿ ತಯಾರಾಗಿ ಸುಮಾರು 25-35 ಕೋಟಿ ಗಳಿಸಿತು. ಅಂದರೆ ಹಾಕಿದ ಬಂಡವಾಳದ 3ರಷ್ಟು ಲಾಭ. ಭೈರತಿ ರಣಗಲ್ ಇದರ ಬಜೆಟು OTT ಮತ್ತು ಸ್ಯಾಟಲೈಟ್ ಡೀಲ್. ಅಂದರೆ ಸಾಮಾನ್ಯವಾಗಿ ಸೌತ್ ಸಿನಿಮಾಗಳಲ್ಲಿ OTTಯಲ್ಲಿ ದೊಡ್ಡ ಡಿಮ್ಯಾಂಡ್ ಇರುತ್ತದೆ. ಭೈರತಿ ರಣಗಲ್ ಸಿನಿಮಾದ ಡಿಜಿಟಲ್ ಮತ್ತು ಸ್ಯಾಟಲೈಟ್ ಹಕ್ಕುಗಳು ಸೇರಿ ಸುಮಾರು 15-16 ಕೋಟಿಗೂ ಅಧಿಕ ಮೊತ್ತಕ್ಕೆ ಮಾರಾಟವಾಗಿದೆ ಎಂಬ ಗಾಂಧಿನಗರದ ಆಫೀಸ್. ಇದು ಸಿನಿಮಾ ರಿಲೀಸ್ ಆಗುವ ಮುಂಚೆಯೂ ಅರ್ಧ ಬಜೆಟ್ ರಿಕವರಿ ಮಾಡಿದಂತಿದೆ. ತಮಿಳಿನಲ್ಲಿ ಮಫ್ತಿ ರೀಮೇಕ್ ಆದಾಗ ಅಲ್ಲಿ M.A.R. ರೆಹಮಾನ್ ಸಂಗೀತ ನೀಡಿದ್ದರು. ಆದರೆ ಕನ್ನಡಿಗರು ಇಂದಿಗೂ ರವಿ ಬಸ್ರೂರ್ ಅವರ BGM ಶ್ರೇಷ್ಠ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವಾದಿಸುತ್ತಾರೆ. ಶಿವಣ್ಣ ಅವರಿಗೆ ಇಡೀ ಸಿನಿಮಾದಲ್ಲೇ ಸಂಭಾಷಣೆಗೂ ತೀರಾ ಕಡಿಮೆ. ನರ್ತನ್ ಅವರು ಶಿವಣ್ಣನ ಕಣ್ಣುಗಳನ್ನೇ ಕತೆ ಹೇಳಲು ಬಳಸಿಕೊಂಡಿದ್ದಾರೆ. ಈ ರೀತಿ ಅವರ ಕಣ್ಣುಗಳ ಮೂಲಕವೇ ಮಾಸ್ ಇಮೇಜ್ ಸೃಷ್ಟಿಸುವುದು ತುಂಬ ಕಷ್ಟದ ಕೆಲಸ. ಈಗ ಬಂದಿರೋದು ಭೈರತಿ ರಣಗಲ್ ಪ್ರಿಕ್ವೆಲ್. ಮುಂದಿನ ದಿನಗಳಲ್ಲಿ ಮುಫ್ತಿ 2 ರಿಕ್ವೆಲ್ ಬರಲಿದ್ದು ಅದರಲ್ಲಿ ಗಣ, ಶ್ರೀ ಮುರಳಿ ಮತ್ತು ರಣಗಲ್ ಮತ್ತೆ ಮುಖಾಮುಖಿಯಾಗಲಿದ್ದಾರೆ ಎಂಬ ಸುದ್ದಿ ಇದೆ. ಯೂಟ್ಯೂಬ್ ಸ್ಟಾರ್ ಬಳಗೆ ಅಂದರೆ ಈ ಸಿನಿಮಾದಲ್ಲಿ ಧರ್ಮಣ್ಣ, ಕಡೂರ್ ಅಂತ ಕಲಾವಿದರಿಗೆ ದೊಡ್ಡ ಬ್ರೇಕ್ ಸಿಕ್ಕಿತು. ಅವರು ಆಳುವ ಮತ್ತು ನಗುವ 2 ಶೇಡ್ಗಳನ್ನು ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಫ್ರೆಂಡ್ಸ್, ನೀವು ಮಫ್ತಿ ಮತ್ತು ಭೈರತಿ ರಣಗಲ್ ಸಿನಿಮಾದ ರಹಸ್ಯಗಳನ್ನು ಗಮನಿಸಿದ್ದೀರಾ? ನಿಮಗೆ ಈ ಎರಡರಲ್ಲಿ ಯಾವ ಸಿನಿಮಾ ಹೆಚ್ಚು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಶಿವರಾಜ್ ಕುಮಾರ್ ಮತ್ತು ಶ್ರೀ ಮುರಳಿ ಕಾಂಬಿನೇಷನ್. ಮುಫ್ತಿ ಕೇವಲ ಒಂದು ಸಿನಿಮಾ ಅಲ್ಲ, ಅದು ಕನ್ನಡ ಚಿತ್ರರಂಗದ ಕಲ್ಟ್ ಕ್ಲಾಸಿಕ್. ಇದರ ಬಗ್ಗೆ ಇನ್ನೂ ಆಳವಾಗಿ ಹೇಳ್ತೀನಿ. ಪ್ರೇಮಿಗಳಿಗೆ ಮಾತ್ರ ಅಲ್ಲ, ತಿಳುವಂಥ ವಿಶೇಷ ಮಾಹಿತಿಯನ್ನು ಹೇಳ್ತೀನಿ. ಸ್ಕಿಪ್ ಮಾಡಿದೆ ನೋಡಿ. ಭೈರತಿ ರಣಗಲ್ ನಾಯಕನೋ ಅಥವಾ ವಿಲನ್ ಆಗಬೇಕಾದವನೋ ಅಂತೂ ಗೊತ್ತಾಗ್ತಿಲ್ಲ. ರಣಗಲ್ ಎಂಬ ಪಾತ್ರದ ವಿನ್ಯಾಸವೇ ಅದ್ಭುತ. ಆರಂಭದಲ್ಲಿ ಆತನನ್ನು ಒಬ್ಬ ಕ್ರೂರ ಕೊಲೆಗಡುಕನಂತೆ ಬಿಂಬಿಸಲಾಗುತ್ತದೆ. ಆದರೆ ಆತ ಮಾಡುವ ಪ್ರತಿಯೊಂದು ಕೊಲೆಯೂ ಒಬ್ಬ ಅನ್ಯಾಯಗಾರನ ಅಂತ್ಯವಾಗಿರುತ್ತದೆ. ಆತ ಕಾನೂನು ಕೈಗೆತ್ತಿಕೊಂಡವನು ಹೌದು, ಆದರೆ ನ್ಯಾಯವನ್ನು ಮರೆತವನಲ್ಲ. ಆದರೆ ಬಿಳಿ ಪಂಚೆ ಅವನ ಶುದ್ಧ ಮನಸ್ಸನ್ನು ಪ್ರತಿನಿಧಿಸಿದರೆ, ಕಪ್ಪು ಶರ್ಟ್ ಅವನ ಗಂಭೀರ ಭಯಾನಕ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಗಣ ಒಬ್ಬ ಅಂಡರ್ ಕವರ್ ಆಫೀಸರ್. ಆತನಿಗೆ ರಣಗಲ್ನನ್ನು ಹಿಡಿಯಲೇಬೇಕು ಎಂಬ ಗುರಿ ಇದೆ. ಆದರೆ ರಣಗಲ್ನ ಜನಸೇವೆಯನ್ನು ನೋಡಿದಾಗ ಆತನ ಕರ್ತವ್ಯ ಮತ್ತು ಮನಸಾಕ್ಷಿಯ ನಡುವೆ ಯುದ್ಧ ನಡೆಯುತ್ತದೆ. ಸಿನಿಮಾದಲ್ಲಿ ಸಂಭಾಷಣೆ ಕಡಿಮೆ ಇದ್ದರೂ ಅವುಗಳ ನೀಡುವ ಪಂಚ್ ದೊಡ್ಡದು. ಹಾಗಿದ್ರೆ ಉದಾಹರಣೆ ನೋಡೋದಾದರೆ, ನಾನು ಹುಟ್ಟಿರೋದು ಸಾಯೋಕೆ ಅಲ್ಲ, ಗೆಲ್ಲೋಕೆ. ಇದು ರಣಗಲ್ ಪಾತ್ರದ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. ರಣಗಲ್ ಮತ್ತು ಗಣ ಎದುರು ಬದ್ದರು ಸಿಕ್ಕಾಗ ನಡೆಯುವ ಸಂಭಾಷಣೆಗಳಲ್ಲಿ ಬರುವ ಸೈಲೆನ್ಸ್ ಇಡೀ
ಥಿಯೇಟರ್ನಲ್ಲಿ ರೋಮಾಂಚನ ಉಂಟು ಮಾಡುತ್ತದೆ. ಇನ್ನು ರವಿ ಬಸ್ರೂರ್ ಅವರ ಸೌಂಡ್ ಡಿಸೈನ್ ಹೇಗಿತ್ತಂದರೆ, ಬಹಳಷ್ಟು ಜನರಿಗೆ ಕೇವಲ BGM ಗೊತ್ತು, ಆದರೆ ಆ ಚಿತ್ರದ ಸೌಂಡ್ ಎಫೆಕ್ಟ್ ಗಮನಿಸಿದರೆ ಶಾಕ್ ಆಗ್ತೀರಾ. ರಣಗಲ್ ಎಂಟ್ರಿ ಆಗುವಾಗ ಬರುವ ಆ ವಿಶೇಷವಾದ ಚಪ್ಪಲಿ ಶಬ್ದ ಒಂದು ರೀತಿಯ ಭಯ ಮಿಶ್ರಿತ ಗೌರವ ಹುಟ್ಟಿಸುತ್ತದೆ. ಇನ್ನು ಚಿತ್ರದ ಆ್ಯಕ್ಷನ್ ಸೀನ್ಗಳಲ್ಲಿ ಬಳಸಲಾದ ಮೆಟಾಲಿಕ್ ಸೌಂಡ್ಸ್ ಚಿತ್ರಕ್ಕೆ ಒಂಥರ ಫೀಲ್ ನೀಡಿದೆ. ಇನ್ನು ಕ್ಯಾಮ್ರಾ ಕಣ್ಣಿನಲ್ಲಿ ನೋಡಿ ಅಂದರೆ, ನವೀನ್ ಕುಮಾರ್ ಅವರ ಚಿತ್ರಕ್ಕೆ ಬಳಸಿದ ಕಲರ್ ಪ್ಯಾಲೆಟ್ ಚಿತ್ರಕ್ಕುದ್ದಕ್ಕೂ ಬೂತ್ ಕಪ್ಪು, ಗಾಡಿ ನೀಲಿ, ಡಾರ್ಕ್ ಬ್ಲೂ ಬಣ್ಣಗಳ ಬಳಕೆ ಹೆಚ್ಚಿದೆ. ಇನ್ನು ಚಿತ್ರದ ಸಸ್ಪೆನ್ಸ್ ಮತ್ತು ಭೂಗತ ಲೋಕದ ಕರಾಳತೆಯನ್ನು ಜನಗಳಿಗೆ ಹತ್ತಿರವಾಗಿಸುತ್ತದೆ. ಇನ್ನು ಕ್ಲೈಮ್ಯಾಕ್ಸ್ನ ವಿಶೇಷತೆ ಏನಂದರೆ, ಸಾಮಾನ್ಯವಾಗಿ ಮಾಸ್ ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ಎಂದರೆ ಹೀರೋ ಮತ್ತು ವಿಲನ್ ನಡುವಿನ ದೊಡ್ಡ ಫೈಟ್ ಇರುತ್ತದೆ. ಆದರೆ ಮಫ್ತಿಯಲ್ಲಿ ಹಾಗಾಗುವುದಿಲ್ಲ. ಇಲ್ಲಿ ರಣಗಲ್ ಯಾವುದೇ ಫೈಟ್ ಮಾಡದೆ ಕಾನೂನಿಗೆ ಗೌರವ ಕೊಟ್ಟು ತಾನೇ ಶರಣಾಗುತ್ತಾನೆ. ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಜನರ ಹಿತಕ್ಕಾಗಿ ಜೈಲಿಗೆ ಹೋಗುವ ಆ ದೃಶ್ಯ ರಣಗಲ್ ಪಾತ್ರವನ್ನು ಒಬ್ಬ ಸಾಮಾನ್ಯ ಡಾನ್ಗಿಂತ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಚಿತ್ರದ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಗಳಿಕೆ ಮಾಡಿದ್ದಲ್ಲದೆ, ಶಿವರಾಜ್ ಕುಮಾರ್ ಅವರ ವೃತ್ತಿ ಜೀವನಕ್ಕೆ ಹೊಸ ತಿರುವು ನೀಡಿತು. ತಮಿಳಿನಲ್ಲಿ ಈ ಚಿತ್ರ ಪತ್ತು ತಲ ಎಂಬ ಹೆಸರಿನಲ್ಲಿ ಶಂಭು ಅಭಿನಯದೊಂದಿಗೆ ರಿಮೇಕ್ ಆಗಿದೆ. ಒಟ್ಟಾರೆಯಾಗಿ ಮಫ್ತಿ ಎನ್ನುವುದು ಕೇವಲ ಫೈಟ್ ಮತ್ತು ಸಾಂಗ್ ಇರುವ ಸಿನಿಮಾ ಅಲ್ಲ, ಇದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಪರ್ಸನಾಲಿಟಿ ಮತ್ತು ಸಮಾಜದ ವ್ಯವಸ್ಥೆಯ ನಡುವಿನ ಹೋರಾಟ ಅಂತ ಹೇಳ್ತೇನೆ. ಮಫ್ತಿ ಮತ್ತು ಅದರ ಪ್ರಿಕ್ವೆಲ್ ಆಗಿರುವ ಭೈರತಿ ರಣಗಲ್ ಸಿನಿಮಾಗಳ ಬಿಡುಗಡೆ ಬಗ್ಗೆ ಮಾತಾಡೋದಾದರೆ, ಚಿತ್ರವು ಡಿಸೆಂಬರ್ 1, 2017 ಬಿಡುಗಡೆಯಾಯಿತು. ಇದು OTTಯಲ್ಲಿ ಯಾವಾಗ ಬಂತಂದರೆ, ಪ್ರಸ್ತುತ ಈ ಸಿನಿಮಾ ZEE5ನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ. ಇದಲ್ಲದೆ ಜಿಯೋ TV ಮತ್ತು ನಲ್ಲೂ ಲಭ್ಯವಿದೆ. ಇದರ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಚಿತ್ರವು ಸುಮಾರು 15 ಕೋಟಿಗಿಂತ ಹೆಚ್ಚು ಗಳಿಕೆ ಮಾಡಿದ್ದು, ಶಿವರಾಜ್ ಕುಮಾರ್ ಅವರ ವೃತ್ತಿ ಜೀವನದ ಅತಿ ದೊಡ್ಡ ಬ್ಲಾಕ್ಬಸ್ಟರ್ ಚಿತ್ರಗಳಲ್ಲಿ ಒಂದಾಯಿತು. ಇದು ಮಫ್ತಿ ಚಿತ್ರದ ಪ್ರಿಕ್ವೆಲ್ ಹಿಂದಿನ ಕಥೆಯಾಗಿದ್ದು, ಇತ್ತೀಚೆಗಷ್ಟೇ ತೆರೆ ಕಂಡಿದೆ. ಥಿಯೇಟರ್ ಬಿಡುಗಡೆ ಯಾವಾಗಾಯಿತಂದರೆ, ನವೆಂಬರ್ 15, 2024 ವಿಶ್ವಾದ್ಯಂತ ಬಿಡುಗಡೆಯಾಯಿತು. ಇನ್ನು OTT ಬಿಡುಗಡೆ ಮಾತಾಡೋದಾದರೆ, ಕನ್ನಡ ಆವೃತ್ತಿ ಡಿಸೆಂಬರ್ 25, 2024 ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ. ಯಾವ್ಯಾವ ಭಾಷೆಗಳಲ್ಲಿ ನೋಡಬಹುದಂದರೆ, ತೆಲುಗು ಆವೃತ್ತಿಯು ಆಹಾ ವೇದಿಕೆಯಲ್ಲಿ ಮತ್ತು ತಮಿಳು ಮತ್ತು ಮಲಯಾಳಂ ಆವೃತ್ತಿಗಳು ಸನ್ ನೆಕ್ಸ್ಟ್ ನಲ್ಲಿ ಲಭ್ಯವಿದೆ. ಈ ಚಿತ್ರವನ್ನು ಸುಮಾರು 18-20 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಚಿತ್ರವು ಉತ್ತಮ ಪ್ರತಿಕ್ರಿಯೆ ಪಡೆದಿದ್ದು, ವಿಶ್ವಾದ್ಯಂತ ಸುಮಾರು 24-30 ಕೋಟಿವರೆಗೂ ಗಳಿಕೆ ಮಾಡಿದೆ ಎಂದು ವರದಿಯಾಗಿದೆ. ಇದು ನಿರ್ಮಾಪಕರಿಗೆ ಲಾಭದಾಯಕ ಚಿತ್ರವಾಗಿ ಹೊರಹೊಮ್ಮಿದೆ. ಇನ್ನು ತಮಿಳು ರಿಮೇಕ್ ಮಫ್ತಿ ಚಿತ್ರವು ತಮಿಳಿನಲ್ಲಿ ಪತ್ತು ತಲ ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿದ್ದು, ಅಲ್ಲಿ ಶಂಭು ಅವರ ಭೈರತಿ ರಣಗಲ್ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಪ್ರಿಕ್ವೆಲ್ ದಾಖಲೆ ಭೈರತಿ ರಣಗಲ್ ಚಿತ್ರರಂಗದ ಮೊದಲ ಅಧಿಕೃತ ಪ್ರಿಕ್ವೆಲ್ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ನೀವು ಈಗ ಈ 2 ಸಿನಿಮಾಗಳನ್ನು ನೀವು ಮನೆಯಲ್ಲಿ ಕುಳಿತು OTT ಮೂಲಕ ವೀಕ್ಷಿಸಬಹುದು. ಭೈರತಿ ರಣಗಲ್ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರ ಪಾತ್ರ ಮತ್ತು ಕಥೆಯ ಬಗ್ಗೆ ಹೆಚ್ಚಿನ ಬಗ್ಗೆ ಹೇಳ್ತೀನಿ, ಕೇಳಿ, ಸ್ಕಿಪ್ ಮಾಡಿದೆ. ಸಿನಿಮಾದ ಕತೆ ಕೇವಲ ಒಬ್ಬ ಪೊಲೀಸ್ ಮತ್ತು ಒಬ್ಬ ಡಾನ್ ನಡುವಿನ ಸಂಘರ್ಷವಲ್ಲ, ಇದು ಸರಿ ಮತ್ತು ತಪ್ಪು ನಡುವಿನ ತೇಳುವಾದ ಗೆರೆಯನ್ನು ತೋರಿಸುತ್ತದೆ. ಋಣಪುರದ ಸಾಮ್ರಾಜ್ಯ ಹೆಂಗಿತ್ತಂದರೆ, ಭೈರತಿ ರಣಗಲ್ ಎಂಬ ವ್ಯಕ್ತಿ ಅಲ್ಲಿನ ಜನರಿಗೆ ಕಾನೂನು ರಕ್ಷಣೆ ಮತ್ತು ದೇವರು ಎಲ್ಲವೂ ಆಗಿರುತ್ತಾನೆ. ಅಲ್ಲಿ ಸರ್ಕಾರದ ಆಡಳಿತ ನಡೆಯುವುದಿಲ್ಲ, ಕೇವಲ ರಣಗಲ್ ಮಾತು ನಡೆಯುತ್ತದೆ. ಮಫ್ತಿ ಕಾರ್ಯಾಚರಣೆ ಅಂಡರ್ ಕವರ್ ಪೊಲೀಸ್ ಆಗಿ ಬರುವ ಗಣ್ ಶ್ರೀ ಮುರಳಿ ರಣಗಲ್ನನ್ನು ಒಬ್ಬ ಕ್ರೂರ ಕೊಲೆಗಡುಕ ಎಂದು ಭಾವಿಸುತ್ತಾನೆ. ಆದರೆ ರಣಗಲ್ ನಡೆಸುವ ಕೊಲೆಗಳ ಹಿಂದೆ ಒಂದು ನ್ಯಾಯಸಮ್ಮತವಾದ ಕಾರಣವಿರುತ್ತದೆ ಮತ್ತು
ಆತ ತನ್ನ ಜನರಿಗಾಗಿ ಎಂಥ ತ್ಯಾಗಕ್ಕೂ ಸಿದ್ಧನಿದ್ದಾನೆ ಎಂಬುದೇ ಗಣನಿಗೆ ಅರಿವಾದಾಗ ಕತೆ ರೋಚಕ ತಿರುವು ಪಡೆಯುತ್ತದೆ. ಭೈರತಿ ರಣಗಲ್ ಶಿವರಾಜ್ ಕುಮಾರ್ ಇಡೀ ಸಾಮ್ರಾಜ್ಯದ ಸಿನಿಮಾದಲ್ಲಿ ಇಬ್ಬರು ಬರುವುದು ಮೂರನೇ ಹಂತದಲ್ಲಿ. ಆದರೂ ಇಡೀ ಚಿತ್ರದ ಮೇಲೆ ಇವರ ಪ್ರಭಾವ ಇರುತ್ತದೆ. ಬಿಳಿ ಪಂಚೆ, ಕಪ್ಪು ಶರ್ಟ್ ಧರಿಸಿ ಕಡಿಮೆ ಮಾತು ಮತ್ತು ಕಣ್ಣುಗಳಲ್ಲೇ ಎದುರಾಳಿಯನ್ನು ಎದುರಿಸುವ ಶಿವಣ್ಣ ಅವರ ನಟನೆ ಅದ್ಭುತ. ಅವರ ಪಾತ್ರದಲ್ಲಿ ಒಂದು ರೀತಿಯ ಘನತೆ ಇದೆ. ಗಣ ಶ್ರೀ ಮುರಳಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ. ತನ್ನ ಕರ್ತವ್ಯ ಮತ್ತು ರಣಗಲ್ ಮಾಡುವ ಒಳ್ಳೆಯ ಕೆಲಸಗಳ ನಡುವೆ ಸಿಲುಕಿಕೊಳ್ಳುವ ತುಮುಲವನ್ನು ಶ್ರೀ ಮುರಳಿ ಚೆನ್ನಾಗಿ ತೋರಿಸಿದ್ದಾರೆ. ಅವರ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಮತ್ತು ಆ್ಯಕ್ಷನ್ ಸೀನ್ಗಳು ಹೈಲೈಟ್ ಆಗಿವೆ. ಇನ್ನು ಕಾಶಿ ವಸ್ಟಿಕ್ ಸಿಂಹ ರಣಗಲ್ನ ಬಲಗೈ ಬಂಟನಾಗಿ ವಸಿಷ್ಠ ಅವರ ನಟನೆ ಮತ್ತು ಗಂಭೀರ ಧ್ವನಿ ಚಿತ್ರಕ್ಕೆ ದೊಡ್ಡ ಶಕ್ತಿ ನೀಡಿದೆ. ತಾಂತ್ರಿಕ ಟೆಕ್ನಿಕಲ್ ಬ್ರಿಲಿಯನ್ಸ್ ಅಂದರೆ ನರ್ತನ್ ಅವರ ಮೇಕಿಂಗ್ ಸ್ಟೈಲ್ ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಅನಗತ್ಯ ಹಾಡುಗಳು ಅಥವಾ ಫೈಟ್ಗಳನ್ನು ಕುರುಕದೆ ಕಥೆಗೆ ಪೂರಕವಾಗಿ ಎಲ್ಲವನ್ನೂ ಜೋಡಿಸಿದ್ದಾರೆ. ರವಿ ಬಸ್ರೂರ್ ಅವರ ಸಂಗೀತವಿಲ್ಲದೆ ಮಫ್ತಿಯನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯ. ರಣಗಲ್ ಎಂಟ್ರಿ BGM ಇಂದಿಗೂ ಟ್ರೆಂಡಿಂಗ್ನಲ್ಲಿದೆ. ಪ್ರತಿಯೊಂದು ಸನ್ನಿವೇಶದ ತೀವ್ರತೆಯನ್ನು ಸಂಗೀತ ಹೆಚ್ಚಿಸಿದೆ. ಚಿತ್ರದ ಬಹುಪಾಲು ದೃಶ್ಯಗಳು ರಾತ್ರಿಯಲ್ಲಿ ಅಥವಾ ಕಡಿಮೆ ಬೆಳಕಿನಲ್ಲಿ ನಡೆಯುತ್ತವೆ. ಈ ಡಾರ್ಕ್ ಥೀಮ್ ಚಿತ್ರದ ಗಾಂಭೀರ್ಯವನ್ನು ಹೆಚ್ಚಿಸಿದೆ. ಇನ್ನು ಮಫ್ತಿ ಸಿನಿಮಾ ವ್ಯವಸ್ಥೆಯ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ. ಸರ್ಕಾರ ಮತ್ತು ಕಾನೂನು ಜನರಿಗೆ ತಲುಪಿದಾಗ ಒಬ್ಬ ವ್ಯಕ್ತಿ ಹೇಗೆ ಕಾನೂನನ್ನು ಕೈಗೊಳ್ಳುತ್ತಾನೆ ಮತ್ತು ಜನ ಅವನನ್ನು ಹೇಗೆ ಒಪ್ಪಿಕೊಳ್ಳುತ್ತಾರೆ ಎಂಬುದು ಸಿನಿಮಾದ ಮಾರ್ಮಿಕವಾಗಿ ಚಿತ್ರಿಸಿದೆ. ಇನ್ನು ಒಟ್ಟಾರೆ ಅಭಿಪ್ರಾಯ, ಬಲವಾದ ಅಂಶಗಳು ಶಿವರಾಜ್ ಕುಮಾರ್ ಮತ್ತು ಶ್ರೀ ಮುರಳಿ ಅವರ ಮೊದಲ ಕಾಂಬಿನೇಷನ್, ಪವರ್ಫುಲ್ ಡೈಲಾಗ್ಗಳು, ಕ್ಲೈಮ್ಯಾಕ್ಸ್ ಸೀನ್ ಮತ್ತು ಭೈರತಿ ರಣಗಲ್ ಎಂಬ ಪಾತ್ರದ ಸೃಷ್ಟಿ. ಮೊದಲ ಭಾಗದಲ್ಲಿ ಬರುವ ಪ್ರೇಮಕಥೆ ಮತ್ತು ಕಾಮಿಡಿ ದೃಶ್ಯಗಳು ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡುತ್ತವೆ ಎನಿಸಬಹುದು. ನಾಯಕಿ ಸಾನ್ವಿ ಮತ್ತು ವಾಸ್ತವ ಅವರಿಗೆ ಸಿನಿಮಾದಲ್ಲಿ ದೊಡ್ಡ ಅವಕಾಶವಿಲ್ಲ. ಕನ್ನಡದಲ್ಲಿ ಗ್ಯಾಂಗ್ಸ್ಟರ್ ಸಿನಿಮಾಗಳು ಸಾಕಷ್ಟಿವೆ. ಆದರೆ ಮಫ್ತಿಯನ್ನು ಪ್ರತ್ಯೇಕವಾಗಿಸುವುದು ಅದರ ಡಾರ್ಕ್ ಕಾಂಬಿನೇಷನ್. ಚಿತ್ರದ ಬಹುಪಾಲು ದೃಶ್ಯಗಳು ಕತ್ತಲೆಯಲ್ಲಿ ಅಥವಾ ಮಂದ ಬೆಳಕಿನಲ್ಲಿ ನಡೆಯುತ್ತವೆ. ಇದು ಪಾತ್ರಗಳ ಮನಸ್ಥಿತಿಯಲ್ಲಿರುವ ಗೊಂದಲ ಮತ್ತು ಭೂಗತ ಲೋಕದ ರಹಸ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ನಿರ್ದೇಶಕ ನರ್ತನ್ ಅವರ ಹಾಲಿವುಡ್ ಶೈಲಿಯ ಮೇಕಿಂಗನ್ನು ಇಲ್ಲಿ ಆಳವಾಗಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಹೀರೋ ಎಂದರೆ ಆರಂಭದಿಂದ ಕೊನೆಯವರೆಗೂ ತೆರೆಯ ಮೇಲಿರಬೇಕು. ಆದರೆ ಮಫ್ತಿಯಲ್ಲಿ ಹೀರೋ ಶಿವಣ್ಣ ಬರುವುದು ಇಂಟರ್ವಲ್ ಹತ್ತಿರ. ಆದರೂ ಇಡೀ ಸಿನಿಮಾದ ಮೊದಲ ಭಾಗ ಯಾರು ಈ ರಣಗಲ್ ಎಂಬ ಕುತೂಹಲದಲ್ಲೇ ಸಾಗುತ್ತದೆ. ಶಿವರಾಜ್ ಕುಮಾರ್ ಅವರು ಅಬ್ಬರಿಸುವ ಬದಲು ಮೌನವಾಗಿ ನಟಿಸುವ ಮೂಲಕ ಆ ಪಾತ್ರಕ್ಕೆ ಒಂದು ದೈವಿಕ ಮತ್ತು ಭಯಾನಕ ಶಕ್ತಿ ನೀಡಿದ್ದಾರೆ. ಅವರ ಬಿಳಿ ಪಂಚೆ ಮತ್ತು ಕಪ್ಪು ಶರ್ಟ್ ಇಂದಿಗೂ ಒಂದು ಐಕಾನಿಕ್ ಸ್ಟೇಟ್ಮೆಂಟ್ ಆಗಿದೆ. ಈ ಸಿನಿಮಾ ಕೇವಲ ಪೊಲೀಸ್ ಮತ್ತು ಕಳ್ಳತನ ಆಟವಲ್ಲ, ಕಾನೂನು ಮತ್ತು ಸಂವಿಧಾನದ ಪ್ರತಿನಿಧಿ. ವ್ಯವಸ್ಥೆ ಸೋತಾಗ ಜನರಿಗಾಗಿ ಹುಟ್ಟಿಕೊಂಡ ಪರ್ಯಾಯ ನ್ಯಾಯದ ಪ್ರತಿನಿಧಿ. ಈ ಇಬ್ಬರ ನಡುವಿನ ಸಂಭಾಷಣೆಗಳು, ವಿಶೇಷವಾಗಿ ಕ್ಲೈಮ್ಯಾಕ್ಸ್ನಲ್ಲಿ ರಣಗಲ್ ತಾನೇ ಶರಣಾಗುವ ದೃಶ್ಯ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎಂಬ ಸಂದೇಶವನ್ನು ನೀಡುತ್ತಲೇ ಜನಮಾನಸದಲ್ಲಿ ರಣಗಲ್ ದೊಡ್ಡವನಾಗಿ ಉಳಿಯುತ್ತಾನೆ. ಇನ್ನು ಸೌಂಡ್ ಡಿಸೈನ್ ಬಗ್ಗೆ ಮಾತಾಡೋದಾದರೆ, ರವಿ ಬಸ್ರೂರ್ ಅವರ ಸಂಗೀತದ ಬಗ್ಗೆ ಎಲ್ಲರಿಗೂ ಗೊತ್ತು. ಆದರೆ ಈ ಸಿನಿಮಾದಲ್ಲಿ ಮೌನ ಕೂಡ ಒಂದು ದೊಡ್ಡ ಪಾತ್ರ ವಹಿಸಿದೆ. ಕೆಲವು ದೃಶ್ಯಗಳಲ್ಲಿ BGM ಇಲ್ಲದಿದ್ದರೂ ಅಲ್ಲಿನ ಪರಿಸರ ಮತ್ತು ಪಾತ್ರಗಳ ಹಾವಭಾವಗಳೇ ಕತೆ ಹೇಳುತ್ತವೆ. ಭೈರತಿ ರಣಗಲ್ ನಡೆಯುವಾಗ ಬರುವ ವಿಶೇಷವಾದ ಚಪ್ಪಲಿ ಶಬ್ದ ಕೂಡ ಚಿತ್ರದ ಎಂಟರ್ಟೈನ್ಮೆಂಟ್ ಹೆಚ್ಚಿಸಿದೆ. ಇನ್ನು ವಸಿಷ್ಠ ಸಿಂಹ ರಣಗಲ್ ನೆರಳಿನಂತಿರುವ ಈ ಪಾತ್ರ ನಿಷ್ಠೆಗೆ ಮತ್ತೊಂದು ಹೆಸರಾಗಿದೆ. ಮಫ್ತಿ ಸಿನಿಮಾ ಬಂದ ನಂತರ ಕನ್ನಡದಲ್ಲಿ ಪ್ರಿಕ್ವೆಲ್ ಸಂಸ್ಕೃತಿ ಜೋರಾಯಿತು. ಒಂದು ಪಾತ್ರ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಎಂದರೆ, ಈಗ ಈ ಪಾತ್ರದ ಹಿಂದಿನ ಕಥೆಯನ್ನು ಹೇಳಲು ಭೈರತಿ ರಣಗಲ್ ಎಂಬ ಪ್ರತ್ಯೇಕ ಸಿನಿಮಾ ಸಿದ್ಧವಾಗಿದೆ. ಇದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಅಪರೂಪದ ಸಾಧನೆ ಅಂತ ಹೇಳ್ತೇವೆ.
ಮಫ್ತಿ ಕೇವಲ ಮೈ ನಡುಗಿಸುವ ಆ್ಯಕ್ಷನ್ ಚಿತ್ರವಲ್ಲ, ಇದು ನಂಬಿಕೆ, ನಿಷ್ಠೆ ಮತ್ತು ನೈತಿಕತೆಯ ನಡುವಿನ ಸಂಘರ್ಷ. ನೀವು ಸಿನಿಮಾ ಪ್ರಿಯರಾಗಿದ್ದರೆ ಈ ಚಿತ್ರದ ಪ್ರತಿಯೊಂದು ಫ್ರೇಮ್ ಕೂಡ ನಿಮಗೆ ಹೊಸ ಅನುಭವ ನೀಡುತ್ತದೆ. ಸಿನಿಮಾದ ಕತೆ ಕೇವಲ ಒಬ್ಬ ಪೊಲೀಸ್ ಮತ್ತು ಒಬ್ಬ ಡಾನ್ ನಡುವಿನ ಸಂಘರ್ಷವಲ್ಲ, ಇದು ಸರಿ ಮತ್ತು ತಪ್ಪು ನಡುವಿನ ತೇಳುವಾದ ಗೆರೆಯನ್ನು ತೋರಿಸುತ್ತದೆ. ಋಣಾಪುರದ ಸಾಮ್ರಾಜ್ಯ ಹೆಂಗಿತ್ತಂದರೆ, ಭೈರತಿ ರಣಗಲ್ ಎಂಬ ವ್ಯಕ್ತಿ ಅಲ್ಲಿನ ಜನರಿಗೆ ಕಾನೂನು, ರಕ್ಷಣೆ ಮತ್ತು ದೇವರು ಎಲ್ಲವೂ ಆಗಿರುತ್ತಾನೆ. ಅಲ್ಲಿ ಸರ್ಕಾರದ ಆಡಳಿತ ನಡೆಯುವುದಿಲ್ಲ, ಕೇವಲ ರಣಗಲ್ ಮಾತು ನಡೆಯುತ್ತದೆ. ಮಫ್ತಿ ಕಾರ್ಯಾಚರಣೆ ಅಂಡರ್ ಕವರ್ ಪೊಲೀಸ್ ಆಗಿ ಬರುವ ಗಣ್ ಶ್ರೀ ಮುರಳಿ ರಣಗಲ್ನನ್ನು ಒಬ್ಬ ಕ್ರೂರ ಕೊಲೆಗಡುಕ ಎಂದು ಭಾವಿಸುತ್ತಾನೆ. ಆದರೆ ರಣಗಲ್ ನಡೆಸುವ ಕೊಲೆಗಳ ಹಿಂದೆ ಒಂದು ನ್ಯಾಯಸಮ್ಮತವಾದ ಕಾರಣವಿರುತ್ತದೆ ಮತ್ತು ಆತ ತನ್ನ ಜನರಿಗಾಗಿ ಎಂಥ ತ್ಯಾಗಕ್ಕೂ ಸಿದ್ಧನಿದ್ದಾನೆ ಎಂಬುದೇ ಗಣನಿಗೆ ಅರಿವಾದಾಗ ಕತೆ ರೋಚಕ ತಿರುವು ಪಡೆಯುತ್ತದೆ. ಭೈರತಿ ರಣಗಲ್ ಶಿವರಾಜ್ ಕುಮಾರ್ ಇಡೀ ಸಾಮ್ರಾಜ್ಯದ ಸಿನಿಮಾದಲ್ಲಿ ಇಬ್ಬರು ಬರುವುದು ಮೂರನೇ ಹಂತದಲ್ಲಿ, ಆದರೂ ಇಡೀ ಚಿತ್ರದ ಮೇಲೆ ಇವರ ಪ್ರಭಾವ ಇರುತ್ತದೆ. ಬಿಳಿ ಪಂಚೆ, ಕಪ್ಪು ಶರ್ಟ್ ಧರಿಸಿ, ಕಡಿಮೆ ಮಾತು ಮತ್ತು ಕಣ್ಣುಗಳಲ್ಲೇ ಎದುರಾಳಿಯನ್ನು ಎದುರಿಸುವ ಶಿವಣ್ಣ ಅವರ ನಟನೆ ಅದ್ಭುತ. ಅವರ ಪಾತ್ರದಲ್ಲಿ ಒಂದು ರೀತಿಯ ಘನತೆ ಇದೆ. ಗಣ ಶ್ರೀ ಮುರಳಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ. ತನ್ನ ಕರ್ತವ್ಯ ಮತ್ತು ರಣಗಲ್ ಮಾಡುವ ಒಳ್ಳೆಯ ಕೆಲಸಗಳ ನಡುವೆ ಸಿಲುಕಿಕೊಳ್ಳುವ ತುಮುಲವನ್ನು ಶ್ರೀ ಮುರಳಿ ಚೆನ್ನಾಗಿ ತೋರಿಸಿದ್ದಾರೆ. ಅವರ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಮತ್ತು ಆ್ಯಕ್ಷನ್ ಸೀನ್ಗಳು ಹೈಲೈಟ್ ಆಗಿವೆ. ಇನ್ನು ಕಾಶಿ ವಸ್ಟಿಕ್ ಸಿಂಹ ರಣಗಲ್ನ ಬಲಗೈ ಬಂಟನಾಗಿ, ವಸಿಷ್ಠ ಅವರ ನಟನೆ ಮತ್ತು ಗಂಭೀರ ಧ್ವನಿ ಚಿತ್ರಕ್ಕೆ ದೊಡ್ಡ ಶಕ್ತಿ ನೀಡಿದೆ. ತಾಂತ್ರಿಕ ಟೆಕ್ನಿಕಲ್ ಬ್ರಿಲಿಯನ್ಸ್ ಅಂದರೆ ನರ್ತನ್ ಅವರ ಮೇಕಿಂಗ್ ಸ್ಟೈಲ್ ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಅನಗತ್ಯ ಹಾಡುಗಳು ಅಥವಾ ಫೈಟ್ಗಳನ್ನು ಕುರುಕದೆ ಕತೆಗೆ ಪೂರಕವಾಗಿ ಎಲ್ಲವನ್ನೂ ಜೋಡಿಸಿದ್ದಾರೆ. ರವಿ ಬಸ್ರೂರ್ ಅವರ ಸಂಗೀತವಿಲ್ಲದೆ ಮಫ್ತಿಯನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯ. ರಣಗಲ್ ಎಂಟ್ರಿ BGM ಇಂದಿಗೂ ಟ್ರೆಂಡಿಂಗ್ನಲ್ಲಿದೆ. ಪ್ರತಿಯೊಂದು ಸನ್ನಿವೇಶದ ತೀವ್ರತೆಯನ್ನು ಸಂಗೀತ ಹೆಚ್ಚಿಸಿದೆ. ಚಿತ್ರದ ಬಹುಪಾಲು ದೃಶ್ಯಗಳು ರಾತ್ರಿಯಲ್ಲಿ ಅಥವಾ ಕಡಿಮೆ ಬೆಳಕಿನಲ್ಲಿ ನಡೆಯುತ್ತವೆ. ಈ ಡಾರ್ಕ್ ಥೀಮ್ ಚಿತ್ರದ ಗಾಂಭೀರ್ಯವನ್ನು ಹೆಚ್ಚಿಸಿದೆ. ಇನ್ನು ಮಫ್ತಿ ಸಿನಿಮಾ ವ್ಯವಸ್ಥೆಯ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ. ಸರ್ಕಾರ ಮತ್ತು ಕಾನೂನು ಜನರಿಗೆ ತಲುಪಿದಾಗ ಒಬ್ಬ ವ್ಯಕ್ತಿ ಹೇಗೆ ಕಾನೂನನ್ನು ಕೈಗೊಳ್ಳುತ್ತಾನೆ ಮತ್ತು ಜನ ಅವನನ್ನು ಹೇಗೆ ಒಪ್ಪಿಕೊಳ್ಳುತ್ತಾರೆ ಎಂಬುದು ಸಿನಿಮಾದ ಮಾರ್ಮಿಕವಾಗಿ ಚಿತ್ರಿಸಿದೆ.
ಇನ್ನು ಒಟ್ಟಾರೆ ಅಭಿಪ್ರಾಯ, ಬಲವಾದ ಅಂಶಗಳು ಶಿವರಾಜ್ ಕುಮಾರ್ ಮತ್ತು ಶ್ರೀ ಮುರಳಿ ಅವರ ಮೊದಲ ಕಾಂಬಿನೇಷನ್, ಪವರ್ಫುಲ್ ಡೈಲಾಗ್ಗಳು, ಕ್ಲೈಮ್ಯಾಕ್ಸ್ ಸೀನ್ ಮತ್ತು ಭೈರತಿ ರಣಗಲ್ ಎಂಬ ಪಾತ್ರದ ಸೃಷ್ಟಿ. ಮೊದಲ ಭಾಗದಲ್ಲಿ ಬರುವ ಪ್ರೇಮಕಥೆ ಮತ್ತು ಕಾಮಿಡಿ ದೃಶ್ಯಗಳು ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡುತ್ತವೆ ಎನಿಸಬಹುದು. ನಾಯಕಿ ಸಾನ್ವಿ ಮತ್ತು ವಾಸ್ತವ ಅವರಿಗೆ ಸಿನಿಮಾದಲ್ಲಿ ದೊಡ್ಡ ಅವಕಾಶವಿಲ್ಲ. ಕನ್ನಡದಲ್ಲಿ ಗ್ಯಾಂಗ್ಸ್ಟರ್ ಸಿನಿಮಾಗಳು ಸಾಕಷ್ಟಿವೆ. ಆದರೆ ಮಫ್ತಿಯನ್ನು ಪ್ರತ್ಯೇಕವಾಗಿಸುವುದು ಅದರ ಡಾರ್ಕ್ ಕಾಂಬಿನೇಷನ್. ಚಿತ್ರದ ಬಹುಪಾಲು ದೃಶ್ಯಗಳು ಕತ್ತಲೆಯಲ್ಲಿ ಅಥವಾ ಮಂದ ಬೆಳಕಿನಲ್ಲಿ ನಡೆಯುತ್ತವೆ. ಇದು ಪಾತ್ರಗಳ ಮನಸ್ಥಿತಿಯಲ್ಲಿರುವ ಗೊಂದಲ ಮತ್ತು ಭೂಗತ ಲೋಕದ ರಹಸ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ನಿರ್ದೇಶಕ ನರ್ತನ್ ಅವರ ಹಾಲಿವುಡ್ ಶೈಲಿಯ ಮೇಕಿಂಗ್ ಅನ್ನು ಇಲ್ಲಿ ಆಳವಾಗಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಹೀರೋ ಎಂದರೆ ಆರಂಭದಿಂದ ಕೊನೆಯವರೆಗೂ ತೆರೆಯ ಮೇಲಿರಬೇಕು. ಆದರೆ ಮಫ್ತಿಯಲ್ಲಿ ಹೀರೋ ಶಿವಣ್ಣ ಬರುವುದು ಇಂಟರ್ವಲ್ ಹತ್ತಿರ ಆದರೂ ಇಡೀ ಸಿನಿಮಾದ ಮೊದಲ ಭಾಗ ಯಾರು ಈ ರಣಗಲ್ ಎಂಬ ಕುತೂಹಲದಲ್ಲೇ ಸಾಗುತ್ತದೆ. ಶಿವರಾಜ್ ಕುಮಾರ್ ಅವರು ಅಬ್ಬರಿಸುವ ಬದಲು ಮೌನವಾಗಿ ನಟಿಸುವ ಮೂಲಕ ಆ ಪಾತ್ರಕ್ಕೆ ಒಂದು ದೈವಿಕ ಮತ್ತು ಭಯಾನಕ ಶಕ್ತಿ ನೀಡಿದ್ದಾರೆ. ಅವರ ಬಿಳಿ ಪಂಚೆ ಮತ್ತು ಕಪ್ಪು ಶರ್ಟ್ ಇಂದಿಗೂ ಒಂದು ಐಕಾನಿಕ್ ಸ್ಟೇಟ್ಮೆಂಟ್ ಆಗಿದೆ. ಈ ಸಿನಿಮಾ ಕೇವಲ ಪೊಲೀಸ್ ಮತ್ತು ಕಳ್ಳತನ ಆಟವಲ್ಲ, ಕಾನೂನು ಮತ್ತು ಸಂವಿಧಾನದ ಪ್ರತಿನಿಧಿ. ವ್ಯವಸ್ಥೆ ಸೋತಾಗ ಜನರಿಗಾಗಿ ಹುಟ್ಟಿಕೊಂಡ ಪರ್ಯಾಯ ನ್ಯಾಯದ ಪ್ರತಿನಿಧಿ. ಈ ಇಬ್ಬರ ನಡುವಿನ ಸಂಭಾಷಣೆಗಳು, ವಿಶೇಷವಾಗಿ ಕ್ಲೈಮ್ಯಾಕ್ಸ್ನಲ್ಲಿ ರಣಗಲ್ ತಾನೇ ಶರಣಾಗುವ ದೃಶ್ಯ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎಂಬ ಸಂದೇಶವನ್ನು ನೀಡುತ್ತಲೇ ಜನಮಾನಸದಲ್ಲಿ ರಣಗಲ್ ದೊಡ್ಡವನಾಗಿ ಉಳಿಯುತ್ತಾನೆ. ಇನ್ನು ಸೌಂಡ್ ಡಿಸೈನ್ ಬಗ್ಗೆ ಮಾತಾಡೋದಾದರೆ, ರವಿ ಬಸ್ರೂರ್ ಅವರ ಸಂಗೀತದ ಬಗ್ಗೆ ಎಲ್ಲರಿಗೂ ಗೊತ್ತು. ಆದರೆ ಈ ಸಿನಿಮಾದಲ್ಲಿ ಮೌನ ಕೂಡ ಒಂದು ದೊಡ್ಡ ಪಾತ್ರ ವಹಿಸಿದೆ. ಕೆಲವು ದೃಶ್ಯಗಳಲ್ಲಿ BGM ಇಲ್ಲದಿದ್ದರೂ ಅಲ್ಲಿನ ಪರಿಸರ ಮತ್ತು ಪಾತ್ರಗಳ ಹಾವಭಾವಗಳೇ ಕತೆ ಹೇಳುತ್ತವೆ. ಭೈರತಿ ರಣಗಲ್ ನಡೆಯುವಾಗ ಬರುವ ಆ ವಿಶೇಷವಾದ ಚಪ್ಪಲಿ ಶಬ್ದ ಕೂಡ ಚಿತ್ರದ ಎಂಟರ್ಟೈನ್ಮೆಂಟ್ ಹೆಚ್ಚಿಸಿದೆ. ಇನ್ನು ವಸಿಷ್ಠ ಸಿಂಹ ರಣಗಲ್ ನೆರಳಿನಂತಿರುವ ಈ ಪಾತ್ರ ನಿಷ್ಠೆಗೆ ಮತ್ತೊಂದು ಹೆಸರಾಗಿದೆ. ಮಫ್ತಿ ಸಿನಿಮಾ ಬಂದ ನಂತರ ಕನ್ನಡದಲ್ಲಿ ಪ್ರಿಕ್ವೆಲ್ ಸಂಸ್ಕೃತಿ ಜೋರಾಯಿತು. ಒಂದು ಪಾತ್ರ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಎಂದರೆ, ಈಗ ಈ ಪಾತ್ರದ ಹಿಂದಿನ ಕಥೆಯನ್ನು ಹೇಳಲು ಭೈರತಿ ರಣಗಲ್ ಎಂಬ ಪ್ರತ್ಯೇಕ ಸಿನಿಮಾ ಸಿದ್ಧವಾಗಿದೆ. ಇದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಅಪರೂಪದ ಸಾಧನೆ ಅಂತ ಹೇಳ್ತೇವೆ. ಮಫ್ತಿ ಕೇವಲ ಮೈ ನಡುಗಿಸುವ ಆ್ಯಕ್ಷನ್ ಚಿತ್ರವಲ್ಲ, ಇದು ನಂಬಿಕೆ, ನಿಷ್ಠೆ ಮತ್ತು ನೈತಿಕತೆಯ ನಡುವಿನ ಸಂಘರ್ಷ. ನೀವು ಸಿನಿಮಾ ಪ್ರಿಯರಾಗಿದ್ದರೆ ಈ ಚಿತ್ರದ ಪ್ರತಿಯೊಂದು ಫ್ರೇಮ್ ಕೂಡ ನಿಮಗೆ ಹೊಸ ಅನುಭವ ನೀಡುತ್ತದೆ.
ಚಿತ್ರವು ಡಿಸೆಂಬರ್ 1, 2017 ಬಿಡುಗಡೆಯಾಯಿತು. ಇದು OTTಯಲ್ಲಿ ಯಾವಾಗ ಬಂತಂದರೆ ಪ್ರಸ್ತುತ ಈ ಸಿನಿಮಾ ZEE5ನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ. ಇದಲ್ಲದೆ ಜಿಯೋ TV ನಲ್ಲೂ ಲಭ್ಯವಿದೆ. ಇದರ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ ಚಿತ್ರವು ಸುಮಾರು 15 ಕೋಟಿಗಿಂತ ಹೆಚ್ಚು ಗಳಿಕೆ ಮಾಡಿದ್ದು, ಶಿವರಾಜ್ ಕುಮಾರ್ ಅವರ ವೃತ್ತಿ ಜೀವನದ ಅತಿದೊಡ್ಡ ಬ್ಲಾಕ್ಬಸ್ಟರ್ ಚಿತ್ರಗಳಲ್ಲಿ ಒಂದಾಯಿತು. ಇದು ಮುಫ್ತಿ ಚಿತ್ರದ ಪ್ರೀಕ್ವೆಲ್ ಹಿಂದಿನ ಕಥೆಯಾಗಿದ್ದು ಇತ್ತೀಚೆಗಷ್ಟೇ ತೆರೆ ಕಂಡಿದೆ. ಥಿಯೇಟರ್ ಬಿಡುಗಡೆ ಯಾವಾಗ ಆಯಿತಂದರೆ ನವೆಂಬರ್ 15, 2024 ವಿಶ್ವಾದ್ಯಂತ ಬಿಡುಗಡೆಯಾಯಿತು. ಇನ್ನು OTT ಬಿಡುಗಡೆ ಮಾತಾಡೋದಾದರೆ ಕನ್ನಡ ಆವೃತ್ತಿ ಡಿಸೆಂಬರ್ 25, 2024 ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ. ಯಾವ್ಯಾವ ಭಾಷೆಗಳಲ್ಲಿ ನೋಡಬಹುದಂದರೆ ತೆಲುಗು ಆವೃತ್ತಿಯು ಆಹಾ ವೇದಿಕೆಯಲ್ಲಿ ಮತ್ತು ತಮಿಳು ಮತ್ತು ಮಲಯಾಳಂ ಆವೃತ್ತಿಗಳು ಸನ್ ನೆಕ್ಸ್ಟ್ ನಲ್ಲಿ ಲಭ್ಯವಿದೆ. ಈ ಚಿತ್ರವನ್ನು ಸುಮಾರು 18 ರಿಂದ 20 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ ಚಿತ್ರವು ಉತ್ತಮ ಪ್ರತಿಕ್ರಿಯೆ ಪಡೆದಿದ್ದು ವಿಶ್ವಾದ್ಯಂತ ಸುಮಾರು 24 ರಿಂದ 30 ಕೋಟಿವರೆಗೂ ಗಳಿಕೆ ಮಾಡಿದೆ ಎಂದು ವರದಿಯಾಗಿದೆ. ಇದು ನಿರ್ಮಾಪಕರಿಗೆ ಲಾಭದಾಯಕ ಚಿತ್ರವಾಗಿ ಹೊರಹೊಮ್ಮಿದೆ. ಇನ್ನು ತಮಿಳು ರಿಮೇಕ್ ಮುಫ್ತಿ ಚಿತ್ರವು ತಮಿಳಿನಲ್ಲಿ ಪತ್ತು ತಲ ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿದ್ದು, ಅಲ್ಲಿ ಶಿಂಬು ಅವರ ಭೈರತಿ ರಣಗಲ್ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಪ್ರೀಕ್ವೆಲ್ ದಾಖಲೆ ಭೈರತಿ ರಣಗಲ್ ಚಿತ್ರರಂಗದ ಮೊದಲ ಅಧಿಕೃತ ಪ್ರೀಕ್ವೆಲ್ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ನೀವು ಈಗ ಈ 2 ಸಿನಿಮಾಗಳನ್ನು ನೀವು ಮನೆಯಲ್ಲಿ ಕುಳಿತು OTT ಮೂಲಕ ವೀಕ್ಷಿಸಬಹುದು. ಭೈರತಿ ರಣಗಲ್ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರ ಪಾತ್ರ ಮತ್ತು ಕಥೆಯ ಬಗ್ಗೆ ಹೆಚ್ಚಿನ ಬಗ್ಗೆ ಹೇಳ್ತೀನಿ ಕೇಳಿ, ಸ್ಕಿಪ್ ಮಾಡಿದೆ. ಶಿವರಾಜ್ ಕುಮಾರ್ ಮತ್ತು ಶ್ರೀ ಮುರಳಿ ಕಾಂಬಿನೇಷನ್ ಮುಫ್ತಿ ಕೇವಲ ಒಂದು ಸಿನಿಮಾ ಅಲ್ಲ, ಅದು ಕನ್ನಡ ಚಿತ್ರರಂಗದ ಕಲ್ಟ್ ಕ್ಲಾಸಿಕ್. ಇದರ ಬಗ್ಗೆ ಇನ್ನೂ ಆಳವಾಗಿ ಹೇಳ್ತೀನಿ, ಪ್ರೇಮಿಗಳಿಗೆ ಮಾತ್ರ ಅಲ್ಲ, ತಿಳುವಂಥ ವಿಶೇಷ ಮಾಹಿತಿಯನ್ನು ಹೇಳ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಭೈರತಿ ರಣಗಲ್ ನಾಯಕನೋ ಅಥವಾ ವಿಲನ್ ಆಗಬೇಕಾದವನು ಅಂತೂ ಗೊತ್ತಾಗ್ತಿಲ್ಲ. ರಣಗಲ್ ಎಂಬ ಪಾತ್ರದ ವಿನ್ಯಾಸವೇ ಅದ್ಭುತ. ಆರಂಭದಲ್ಲಿ ಆತನನ್ನು ಒಬ್ಬ ಕ್ರೂರ ಕೊಲೆಗಡುಕನಂತೆ ಬಿಂಬಿಸಲಾಗುತ್ತದೆ.
ಆದರೆ ಆತ ಮಾಡುವ ಪ್ರತಿಯೊಂದು ಕೊಲೆಯೂ ಒಬ್ಬ ಅನ್ಯಾಯಗಾರನ ಅಂತ್ಯವಾಗಿರುತ್ತದೆ. ಆತ ಕಾನೂನು ಕೈಗೆತ್ತಿಕೊಂಡವನು ಹೌದು, ಆದರೆ ನ್ಯಾಯವನ್ನು ಮರೆತವನಲ್ಲ. ಆದರೆ ಬಿಳಿ ಪಂಚೆ ಅವನ ಶುದ್ಧ ಮನಸ್ಸನ್ನು ಪ್ರತಿನಿಧಿಸಿದರೆ, ಕಪ್ಪು ಶರ್ಟ್ ಅವನ ಗಂಭೀರ ಭಯಾನಕ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಗಣ ಒಬ್ಬ ಅಂಡರ್ ಕವರ್ ಆಫೀಸರ್. ಆತನಿಗೆ ರಣಗಲ್ನನ್ನು ಹಿಡಿಯಲೇಬೇಕು ಎಂಬ ಗುರಿ ಇದೆ. ಆದರೆ ರಣಗಲ್ನ ಜನಸೇವೆಯನ್ನು ನೋಡಿದಾಗ ಆತನ ಕರ್ತವ್ಯ ಮತ್ತು ಮನಸಾಕ್ಷಿಯ ನಡುವೆ ಯುದ್ಧ ನಡೆಯುತ್ತದೆ. ಸಿನಿಮಾದಲ್ಲಿ ಸಂಭಾಷಣೆ ಕಡಿಮೆ ಇದ್ದರೂ ಅವುಗಳ ನೀಡುವ ಪಂಚ್ ದೊಡ್ಡದು. ಹಾಗಿದ್ರೆ ಉದಾಹರಣೆ ನೋಡೋದಾದರೆ, ನಾನು ಹುಟ್ಟಿರೋದು ಸಾಯೋಕೆ ಅಲ್ಲ, ಗೆಲ್ಲೋಕೆ. ಇದು ರಣಗಲ್ ಪಾತ್ರದ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. ರಣಗಲ್ ಮತ್ತು ಗಣ ಎದುರು ಬದ್ದರು ಸಿಕ್ಕಾಗ ನಡೆಯುವ ಸಂಭಾಷಣೆಗಳಲ್ಲಿ ಬರುವ ಸೈಲೆನ್ಸ್ ಇಡೀ ಥಿಯೇಟರ್ನಲ್ಲಿ ರೋಮಾಂಚನ ಉಂಟು ಮಾಡುತ್ತದೆ. ಇನ್ನು ರವಿ ಬಸ್ರೂರ್ ಅವರ ಸೌಂಡ್ ಡಿಸೈನ್ ಹೇಗಿತ್ತಂದರೆ, ಬಹಳಷ್ಟು ಜನರಿಗೆ ಕೇವಲ BGM ಗೊತ್ತು, ಆದರೆ ಆ ಚಿತ್ರದ ಸೌಂಡ್ ಎಫೆಕ್ಟ್ ಗಮನಿಸಿದರೆ ಶಾಕ್ ಆಗ್ತೀರಾ. ರಣಗಲ್ ಎಂಟ್ರಿ ಆಗುವಾಗ ಬರುವ ಆ ವಿಶೇಷವಾದ ಚಪ್ಪಲಿ ಶಬ್ದ ಒಂದು ರೀತಿಯ ಭಯ ಮಿಶ್ರಿತ ಗೌರವ ಹುಟ್ಟಿಸುತ್ತದೆ. ಇನ್ನು ಚಿತ್ರದ ಆ್ಯಕ್ಷನ್ ಸೀನ್ಗಳಲ್ಲಿ ಬಳಸಲಾದ ಮೆಟಾಲಿಕ್ ಸೌಂಡ್ಸ್ ಚಿತ್ರಕ್ಕೆ ಒಂಥರ ಫೀಲ್ ನೀಡಿದೆ. ಇನ್ನು ಕ್ಯಾಮ್ರಾ ಕಣ್ಣಿನಲ್ಲಿ ನೋಡಿ ಅಂದರೆ, ನವೀನ್ ಕುಮಾರ್ ಅವರ ಚಿತ್ರಕ್ಕೆ ಬಳಸಿದ ಕಲರ್ ಪ್ಯಾಲೆಟ್ ಚಿತ್ರಕ್ಕುದ್ದಕ್ಕೂ ಬೂತ್ ಕಪ್ಪು, ಗಾಡಿ ನೀಲಿ, ಡಾರ್ಕ್ ಬ್ಲೂ ಬಣ್ಣಗಳ ಬಳಕೆ ಹೆಚ್ಚಿದೆ. ಇನ್ನು ಚಿತ್ರದ ಸಸ್ಪೆನ್ಸ್ ಮತ್ತು ಭೂಗತ ಲೋಕದ ಕರಾಳತೆಯನ್ನು ಜನಗಳಿಗೆ ಹತ್ತಿರವಾಗಿಸುತ್ತದೆ. ಇನ್ನು ಕ್ಲೈಮ್ಯಾಕ್ಸ್ನ ವಿಶೇಷತೆ ಏನಂದರೆ, ಸಾಮಾನ್ಯವಾಗಿ ಮಾಸ್ ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ಎಂದರೆ ಹೀರೋ ಮತ್ತು ವಿಲನ್ ನಡುವಿನ ದೊಡ್ಡ ಫೈಟ್ ಇರುತ್ತದೆ. ಆದರೆ ಮಫ್ತಿಯಲ್ಲಿ ಹಾಗಾಗಿರುವುದಿಲ್ಲ. ಇಲ್ಲಿ ರಣಗಲ್ ಯಾವುದೇ ಫೈಟ್ ಮಾಡದೆ ಕಾನೂನಿಗೆ ಗೌರವ ಕೊಟ್ಟು ತಾನೇ ಶರಣಾಗುತ್ತಾನೆ. ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಜನರ ಹಿತಕ್ಕಾಗಿ ಜೈಲಿಗೆ ಹೋಗುವ ಆ ದೃಶ್ಯ ರಣಗಲ್ ಪಾತ್ರವನ್ನು ಒಬ್ಬ ಸಾಮಾನ್ಯ ಡಾನ್ಗಿಂತ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಚಿತ್ರದ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಗಳಿಕೆ ಮಾಡಿದ್ದಲ್ಲದೆ, ಶಿವರಾಜ್ ಕುಮಾರ್ ಅವರ ವೃತ್ತಿ ಜೀವನಕ್ಕೆ ಹೊಸ ತಿರುವು ನೀಡಿತು. ತಮಿಳಿನಲ್ಲಿ ಈ ಚಿತ್ರ ಪತ್ತು-ತಲ ಎಂಬ ಹೆಸರಿನಲ್ಲಿ ಶಿಂಬು ಅಭಿನಯದೊಂದಿಗೆ ರಿಮೇಕ್ ಆಗಿದೆ. ಒಟ್ಟಾರೆಯಾಗಿ ಮಫ್ತಿ ಎನ್ನುವುದು ಕೇವಲ ಫೈಟ್ ಮತ್ತು ಸಾಂಗ್ ಇರುವ ಸಿನಿಮಾ ಅಲ್ಲ, ಇದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಪರ್ಸನಾಲಿಟಿ ಮತ್ತು ಸಮಾಜದ ವ್ಯವಸ್ಥೆಯ ನಡುವಿನ ಹೋರಾಟ ಅಂತ ಹೇಳ್ತೇನೆ. ಮಫ್ತಿ ಮತ್ತು ಅದರ ಪ್ರಿಕ್ವೆಲ್ ಆಗಿರುವ ಭೈರತಿ ರಣಗಲ್ ಸಿನಿಮಾಗಳ ಬಿಡುಗಡೆ ಬಗ್ಗೆ ಮಾತಾಡೋದಾದರೆ,